ಹರೇ ಕೃಷ್ಣ ಎಲ್ಲರಿಗೂ. ಸೊ ಇವತ್ತಿನ ನಮ್ಮ ಅನಿಸಿಕೆಗಳನ್ನು ತಿಳಿಸುವ ಮುಂಚೆ ನಮ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳು, AC ಭಕ್ತಿ ವೇದಾಂತ ಸ್ವಾಮಿಗಳು ಹಾಗೂ ನಮ್ಮ ಶಿಕ್ಷಾ ಗುರುಗಳಾದ ಶ್ರೀ ಸುರನಾಥ್ ಗಿರಿದಾಸ್ ಪ್ರಭು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ನಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಭಗವದ್ಗೀತೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಸಾಕ್ಷಾತ್ ಭಗವಂತನೇ, ಅಂದರೆ ಶ್ರೀಕೃಷ್ಣನೇ ಅರ್ಜುನನಿಗೆ ನೇರವಾಗಿ ತಿಳಿಸಿರ್ತಕ್ಕಂಥದ್ದು. ಸೊ ಇದು 18 ಅಧ್ಯಾಯಗಳನ್ನು ಹೊಂದಿದೆ. ಪ್ರತಿಯೊಂದು ಅಧ್ಯಾಯದಲ್ಲಿ ಕೂಡ ವಿಭಿನ್ನವಾದ ಜ್ಞಾನವನ್ನು ತಿಳಿಸಲಾಗಿದೆ. ಸೊ ಇದನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಂತಂದರೆ ಇದು ಗೀತೋಪನಿಷತ್ತು. ಭಗವದ್ಗೀತೆಯು ಗೀತೋಪನಿಷತ್ತು ಮತ್ತು ಇದು ಎಲ್ಲ ಉಪನಿಷತ್ತುಗಳ ಸಾರ. ಸೊ ಇಲ್ಲಿ ಕೃಷ್ಣ ಹಾಲು ಕರೀತಿದ್ದಾನೆ, ಅರ್ಜುನ ಕುಡಿತಾ ಇದ್ದಾನೆ. ಸೊ ನಾವು ಅದೇ ರೀತಿ ಈ ಒಂದು ಭಗವದ್ಗೀತೆಯನ್ನು ನಾವು ಗಿರಿನಾಥ್ ಪ್ರಭು ಅವರಿಂದ 18 ದಿನಗಳ ಹಾಗೂ ನಂತರವೂ ಕೂಡ ನಾವು ಪ್ರವಚನಗಳ ಮೂಲಕ ನಾವು ಶ್ರವಣ ಮಾಡಿದ್ದೇವೆ, ಕೀರ್ತನೆಗಳನ್ನು ಮಾಡಿದ್ದೇವೆ ಮತ್ತು ಪ್ರವಾಸಗಳಲ್ಲಿ ಭಾಗವಹಿಸಿದ್ದೇವೆ, ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದೇವೆ. ಸೊ ಈಗ ನಾವು ಈ ಭಗವದ್ಗೀತೆ ಇದೆಲ್ಲ ಓದಿದ ಮೇಲೆ ಅಥವಾ ಕೇಳಿಕೊಂಡ್ಮೇಲೆ ನಮ್ಗೆ ಅನಿಸಿದ್ದು ಏನು ಅಂತಂದರೆ, ನಾವು ಈ ಕೃಷ್ಣ ಕಾನ್ಸಿಯಸ್ ಮೂಮೆಂಟ್ಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಮಗೆ ಯಾವುದೇ ಜೀವನದ ಒಂದು ಗುರಿ ಇರಲಿಲ್ಲ ಮತ್ತು ಒಬ್ಬ ಗುರುವೂ ಕೂಡ ಇರಲಿಲ್ಲ. ನಮಗೆ ಆ ಕಡೆ ನಮ್ಮ ಗಮನನೇ ಹರಿಸಿರೋದಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಈ ಭೌತಿಕ ಲೋಕದಲ್ಲಿ ನಾವು ಈಗಾಗಲೇ ಪ್ರಭುಗಳು ಹೇಳಿದಾಗೆ ಇದೊಂದು ದುಃಖಾಲಯ. ಈ ದುಃಖಾಲಯ ಮತ್ತು ಅಥವಾ ಮಾಯೆಯಿಂದ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಅಂಥ ಒಂದು ಇದರಲ್ಲಿ ನಾವು ಇವತ್ತು ಜೀವನವನ್ನು ನಡೆಸ್ತಾ ಇದ್ದೀವಿ. ಸೊ ಇದರಿಂದ ನಾವು ಮುಕ್ತರಾಗಬೇಕು. ಸೊ ಮುಕ್ತರಾಗಬೇಕು ಅಂತಂದರೆ ಜ್ಞಾನವನ್ನು ಪಡೆಯಬೇಕು. ಸೊ ಆ ಜ್ಞಾನವನ್ನು ನಮಗೆ ಇಲ್ಲಿ ಪ್ರಭುಪಾದ್ ನಮಗೆ ತಿಳಿಸಿದ್ದಾರೆ. ಸೊ ಅದರಲ್ಲಿ ಜ್ಞಾನಯೋಗ, ಕರ್ಮಯೋಗ, ಅಷ್ಟಾಂಗ ಯೋಗ ಮತ್ತು ಭಕ್ತಿಯೋಗ, ಈ ಒಂದು ಲ್ಯಾಡ್ರನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಹಂತ ಹಂತವಾಗಿ ಯಾವ ರೀತಿ ಅದರಲ್ಲಿ ಶ್ರೇಷ್ಠವಾದಂತಂದರೆ ನಮಗೆ ಜ್ಞಾನ ಮತ್ತು ಭಕ್ತಿ ಮಾರ್ಗ ಇಂಪಾರ್ಟೆಂಟ್. ಸೊ ಭಕ್ತಿ ಮಾರ್ಗಕ್ಕೆ ಯಾರು ಬೇಕಾದರೂ ಕೂಡ ಜಾಯ್ನ್ ಆಗಬಾರ್ದು. ಯಾವುದೇ ಕ್ಯಾಸ್ಟ್ ಇದೇ ಇರೋದಿಲ್ಲ. ಚಂಡಾಳರು ಇರ್ಬೋದು, ಸ್ತ್ರೀಯರು ಇರ್ಬೋದು, ವೈಶ್ಯರು ಇರ್ಬೋದು, ಯಾರೇ ಇರ್ಬೋದು. ಸೊ ಭಕ್ತಿಯಲ್ಲಿ ಅವರು ತೊಡಗಿದ್ರೆ ಭಗವಂತನ ನಂಬಿಕೆ ಇದ್ದು ಭಕ್ತಿ ಮಾರ್ಗದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ ಹರಿದಾಸ್ ಠಾಕೂರರು, ಸೊ ರೂಪಾ ಗೋಸ್ವಾಮಿಗಳು, ಇವರೆಲ್ಲ ಬೇರೆ ಜಾತಿಗೆ ಸೇರಿದಂಥ ಮುಸಲ್ಮಾನ್ ಜಾತಿಗೆ ಸೇರಿರ್ತಕ್ಕಂಥವ್ರು. ಅವರು ನಂತರ ಅವರು ಹೇಗೆ ಭಕ್ತಿ ಮಾರ್ಗಕ್ಕೆ ತೊಡಸ್ಕೊಂಡಿರ್ತಕ್ಕಂಥದ್ದು ಉಳಿಯುತ್ತೆ. ಸೊ ಅದೇ ರೀತಿ ನಮ್ಮ ಸರಸ್ವತಿ ಠಾಕೂರ್ರವರ ದೀಕ್ಷಾ ಗುರುಗಳಾದ ಸೊ ಕಿಶೋರ್ದಾಸ್ ಬಾಪಾಜಿ ಅವರು ಕೂಡ ಅವರೇನು ಅಷ್ಟೊಂದು ಓದ್ದವರೇನಲ್ಲ, ಆದರೂ ಅವರು ಭಕ್ತಿಯ ಮೂಲಕ ಒಳ್ಳೆಯ ಹೆಸರನ್ನು ಪಡೆದಿದ್ದರು. ಸೊ ಅವರಿಂದನೇ ಸರಸ್ವತಿ ಠಾಕೂರ್ರವರು ದೀಕ್ಷೆಯನ್ನು ಪಡೆದಿರ್ತಕ್ಕಂಥದ್ದು. ಸೊ ಹೀಗೆ ನಮಗೆ ಭಗವದ್ಗೀತೆಯಿಂದ ನಮಗೆ ಒಂದು ಜೀವನದಲ್ಲಿ ನಮ್ಮ ಗುರಿಯನ್ನು ಮತ್ತು ಗುರುಗಳ ಮಾರ್ಗದರ್ಶನ ಪಡೆಯೋದಕ್ಕೆ ಒಂದು ಅವಕಾಶವನ್ನು ಸಿಕ್ತು ನಮಗೆ. ಸೊ ಗುರುಗಳ ಮಾರ್ಗದರ್ಶನ, ಗುರು ಅಂತಂದರೆ ಸಾಕ್ಷಾತ್ ಭಗವಂತನ ಪ್ರತಿನಿಧಿ. ಸೊ ಆದ್ದರಿಂದ ಗುರು ಆಶ್ರಯದಲ್ಲಿ ನಾವು ಈ ಒಂದು ಕೃಷ್ಣನನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ.
ಸೊ ಬ್ರಹ್ಮ ಶಿವ ಇವರಿಂದನೇ ಸಂಪೂರ್ಣವಾಗಿ ಅವ್ರನ್ನ ಅರ್ಥ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ನಾವು ಪ್ರವಚನಗಳಲ್ಲಿ ಕೇಳಿದ್ದೀವಿ. ಸೊ ಹೀಗೆ ನಮ್ಮ ಗುರಿ ಮತ್ತು ಗುರುಗಳು ಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ವಿ. ಶಿಸ್ತುಬದ್ಧ ಜೀವನ, ಸರಳ ಜೀವನ, ಕರುಣೆ, ದಯೆ ಮತ್ತು ಧರ್ಮದ 4 ಪಾದಗಳಾದ ಶುಚಿತ್ವ, ತಪಸ್ಸು, ದಯೆ, ಸತ್ಯ ಇದನ್ನೆಲ್ಲನೂ ಪಾಲನೆ ಮಾಡ್ಕೊಳ್ತಾ ಮತ್ತು ಏನು ಚೈತನ್ಯ ಮಹಾಪ್ರಭುಗಳು ನೀಡಿರ್ತಕ್ಕಂಥ ಏನು 10 ನಾಮಾಪರಾಧಗಳನ್ನು ಮಾಡದಲೇ ಮತ್ತು 4 ನಿಯಂತ್ರಿತ ತತ್ವಗಳನ್ನು ಪಾಲನೆ ಮಾಡಿಕೊಂಡು, ದಟ್ ಈಸ್ ಮಾಂಸಾಹಾರ ಭಕ್ಷಣೆ ಮಾಡ್ತಕ್ಕಂಥದ್ದು, ಇಲ್ಲಿಸಿಟ್ ರಿಲೇಷನ್ಶಿಪ್ಪು, ಆಲ್ಕೋಹಾಲ್ ತಗೊಳ್ತಕ್ಕಂಥದ್ದು, ಗ್ಯಾಮ್ಲಿಂಗ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನೂ ಬಿಟ್ಟು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಭಕ್ತಿಯ ಸೇವೆಗೆ, ಭಗವಂತನ ಸೇವೆಗೆ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವ ಆ ಕಡೆಗೆ ಡಿಬೇಟ್ ಮಾಡಬೇಕು. ಸೊ ಆವಾಗ ನಾವು ಏನು ಇಂದ್ರಿಯ ನಮ್ಗೆ ಏನು ಹರಳಿಸಿದೆ ಭಕ್ತಿ ಯೋಗದಲ್ಲಿ ಬೇಸಿಕ್ಕಾಗಿ ಏನಂತಂದರೆ ಕಾಮ, ಕ್ರೋಧ, ಮದ, ಮತ್ಸರ ಇದೇ ನಮಗೆ ಭಕ್ತಿ ಯೋಗದಲ್ಲಿ ಅಡ್ಡಿ ಆತಂಕಗಳು. ಸೊ ಇವನ್ನ ಹೊರಬರಬೇಕಾಗೋದು ನಾವು ಭಗವದ್ಗೀತೆಯಲ್ಲಿ ಯಾವ ರೀತಿ ಅದನ್ನು ಬರೋಕ್ಕೆ ಸಾಧ್ಯವಿದೆ ಅಂತಕ್ಕಂಥ ಅಂಶನ, ಆ ಒಂದು ಜ್ಞಾನವನ್ನು ಅರ್ಜುನನಿಗೆ ಕೃಷ್ಣ ಹೇಳೋದ್ರ ಮೂಲಕ ನಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಮತ್ತು ಆಚಾರ್ಯರ ಮತ್ತು ಸಾಧು ಸಂಚರ ಅನುಭವಗಳನ್ನು ನಾವು ಇಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಅದರ ಮೂಲಕ ನಾವು ನಮ್ಮ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಮತ್ತು ಹಿರಿಯರನ್ನು, ತಂದೆ ತಾಯಿಗಳನ್ನು ಯಾವ ರೀತಿ ಗೌರವಿಸಬೇಕು ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಡಿವೋಟೀಸ್ ಜೊತೆ ಯಾವ ರೀತಿ ನಾವು ವ್ಯವಹಾರ ಮಾಡೋದು ಅಂತಕ್ಕಂಥದ್ದನ್ನು ತಿಳಿಸಿದ್ರು. ಅಂದರೆ ಸೊ ಪ್ರತಿಯೊಬ್ಬರೂ ನಾವು ಇವತ್ತು ಗೌರವಿಸಬೇಕಾಗಿದೆ, ಎಲ್ಲರೂ ಒಬ್ರಿಗೊಬ್ಬರನ್ನ ಪರಸ್ಪರ. ಅದರಿಂದನೇ ನಾವು ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ, ನಾವು ಒಬ್ರಿಗೆ ಅಡ್ರೆಸ್ ಮಾಡುವಾಗ ಪ್ರಭು ಅಂತ ಹೇಳ್ತೀವಿ. ತಮ್ಮ ಮಾತೆಯರಾದರೆ ಅವರಿಗೆ ಮಾತಾಜಿ ಅಂಥೇಳಿ ನಾವು ಕರಿತೀವಿ. ಸೊ ನಮ್ಮ ಪತ್ನಿ ಬಿಟ್ಟು ಮಿಕ್ಕಿದವರೆಲ್ಲೂ ಕೂಡ ನಮಗೆ ಮಾತಾಜಿಯರಂಥೇಳಿ ನಾವು ತಿಳ್ಕೊಬೇಕಾಗಿರ್ತದೆ. ಸೊ ಹೀಗೆ ನಮ್ಮ ನಡವಳಿಕೆಗೂ ಕೂಡ ಈ ಒಂದು ಭಗವದ್ಗೀತೆಯ ಇದರಿಂದ ನಮಗೆ ಒಂದು ಒಳ್ಳೆಯ ಜ್ಞಾನವನ್ನು ನಾವು ಪಡೀಲಿಕ್ಕೆ ಅವಕಾಶ ಆಗಿದೆ. ಸೊ ಈಗ ನಮಗೆ ಆತ್ಮಜ್ಞಾನ ಬಹಳ ಮುಖ್ಯ. ನಾವು ಯಾರು ಅಂತಕ್ಕಂಥದ್ದು ನಮಗೆ ತಿಳುವಳಿಕೆ ಬಂತು. ಈಗ ನಮ್ಮ ದೇಹ ಇದೆ, ನಶ್ವರ ಇದು. ಆತ್ಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾವಿನ ಸಮಯದಲ್ಲಿಯೂ ಕೂಡ ನಾವು ಕೃಷ್ಣನನ್ನು ಸ್ಮರಣೆ ಮಾಡಬೇಕಾಗುತ್ತೆ. ಸೊ ಅವರಿಗೆ ಶರಣಾಗತರಾಗಬೇಕಾಗುತ್ತೆ. ಯಾವಾಗಲೂ ಕೂಡ ನಾವು ಸ್ಮರಣೆ ಮಾಡಬೇಕು, ಕೀರ್ತನೆ ಮಾಡಬೇಕು. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಕೃಷ್ಣನೇ ಹೇಳ್ತಾರೆ ಒಂದು ಕಡೆ ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ. ಅದರಲ್ಲಿ ಭಗವಂತನೇ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಇದು ಭಗವದ್ಗೀತೆ ಬೇರೆ ಯಾವುದೇ ಭಗವದ್ಗೀತೆ ಭಗವಂತನೇ ಹೇಳಿರೋದ್ರಿಂದ ಈ ವೈದಿಕ ರಚನೆಯನ್ನು ಓದುವ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಹಾಗಿದೆ ನಮಗೆ ಯಥಾವತ್ತಾಗಿ ಗುರುಗಳು ನಮಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಅದರ ಮೇಲೆಗೆ ನಾವು ಇನ್ನೂ ಶುದ್ಧ ಭಕ್ತರಾಗಲು ನಾವು ಪ್ರಯತ್ನ ಮಾಡಬೇಕು. ಸೊ ಆ ದಿಶೆಯಲ್ಲಿ ನಮಗೇನು ABCD ಫಾರ್ಮುಲಾ ಕೊಟ್ಟಿದ್ದಾರೆ ಅದನ್ನು ನಾವು ಚಾಚು ತಪ್ಪದೆ ಮಾಡಿದ್ರೆ ನಾವು ಹೆಚ್ಚಿನ ಜ್ಞಾನವನ್ನು ಪಡೆದು ಭಕ್ತಿಯೋಗದಲ್ಲಿ ಮುಂದುವರಿಯಲು ಮತ್ತು ಮುಂದುವರಿಯಲು ಉನ್ನತ ಶ್ರೇಣಿಗೆ ಉನ್ನತ ಅಧಿಕಾರಿಯಾಗಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದಕ್ಕೆ ನಾವು ಭಕ್ತಿ ರಸಾಮೃತ ಚೈತನ್ಯ ಮಹಾಪ್ರಭುಗಳ ಇದು ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಇದನ್ನು ಚರಿತಾಮೃತಗಳನ್ನು ಗ್ರಂಥಗಳನ್ನು ಓದಬೇಕು. ಭಾಗವತ ಇದನ್ನು ಓದಬೇಕು. ಅದರಲ್ಲಿ ನಮಗೆ ಯಾವ ರೀತಿ ಸೃಷ್ಟಿ ಇದು ಎಲ್ಲ ಹೇಗಾಯಿತು ಅಂತಕ್ಕಂಥದ್ದನ್ನು ಅಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸ್ತಾರೆ. ಸೊ ಹೀಗೆ ನಾವು ಇಲ್ಲಿ ಒಟ್ಟಾರೆ ಏನಪ್ಪ ಅಂದರೆ ನಮ್ಮ ಒಳ್ಳೆಯ ನಡತೆಗೆ ನಮಗೆ ಇದರಿಂದ ಜ್ಞಾನ ಸಿಕ್ತು ನಮಗೆ.
ಮತ್ತು ಪರಸ್ಪರ ಗೌರವ ಕೊಡ್ತಕ್ಕಂಥದ್ದು, ಯಾರಿಗೂ ಇಲ್ಲಿ ಅಸೂಯೆ ಪಡ್ತಕ್ಕಂಥದ್ದು ಇರುವುದಿಲ್ಲ. ಸೊ ನಮಗೆ ಒಂದೇ ಅಂತಂದರೆ ಭಗವದ್ಗೀತೆ ನಮಗೆ ಇವತ್ತು ಧರ್ಮಶಾಸ್ತ್ರ. ಒಬ್ಬರೇ ದೇವರು ಅಂತಂದರೆ ಅದು ಶ್ರೀಕೃಷ್ಣ ಪರಮಾತ್ಮ. ಸೊ ಒಂದೇ ಗ್ರಂಥ ಅಂದರೆ ನಮಗೆ ಭಗವದ್ಗೀತೆ ಗ್ರಂಥ ಒಂದೇ. ಸೊ ನಮ್ಮ ಕೆಲಸ ಏನಂತಂದರೆ ಇವತ್ತು ಏಕೋ ಮಂತ್ರನನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸ್ತಕ್ಕಂಥದ್ದೇ ನಮ್ಮ ಆದ್ಯ ಕರ್ತವ್ಯ. ಸೊ ಈ ಒಂದು ಕರ್ತವ್ಯವನ್ನು ನಾವು ನಿರಂತರವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರೀತಿ ಪ್ರೇಮದಿಂದ ಸೇವೆಗೆ, ಭಗವಂತನ ಸೇವೆ ಮಾಡೋದ್ರ ಮೂಲಕ ಸೊ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಸಮಯ ಅಭಾವ ಇರೋದರಿಂದ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಇಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಆದ್ದರಿಂದ ಇಲ್ಲಿಗೆ ನನ್ನ ಅನಿಸಿಕೆಗಳನ್ನು ಕೊನೆಗೊಳಿಸ್ತಾ ಇದ್ದೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.